ಕಸಾಯಿ ಖಾನೆಗೆ ಸಾಗಿಸುತ್ತಿದ್ದ ಜಾನುವಾರುಗಳನ್ನು ರಕ್ಷಣೆ ಮಾಡಲಾಗಿದೆ. ತಮಿಳುನಾಡಿಗೆ ಸಾಗಾಟ ಮಾಡ್ತಾ ಇದ್ರು. ಅದನ್ನು ರಕ್ಷಣೆ ಮಾಡಲಾಗಿದೆ. ಕಸಾಯಿ ಖಾನೆಗೆ ಸಾಗಿಸುತ್ತಿದ್ದ ಜಾನುವಾರುಗಳ ರಕ್ಷಣೆ ಆಗಿದೆ. ಚಾಮರಾಜನಗರ ತಾಲೂಕಿನ ಅಂಕಶೆಟ್ಟಿಪುರ ಬಳಿ ತಡೆ ಹಿಡಿಯಲಾಗಿದೆ. 5 ವಾಹನಗಳಲ್ಲಿ 30ಕ್ಕೂ ಅಧಿಕ ಜಾನುವಾರು ಸಾಗಾಟ ಆಗ್ತಾ ಇತ್ತು ಅನ್ನೋದು. 8 ಮಂದಿಯನ್ನು ಈಗ ಪೊಲೀಸರು ಕೂಡ ವಶಕ್ಕೆ ಪಡೆದುಕೊಂಡಿದ್ದಾರೆ. ಅಲ್ಲಿರುವಂಥ ಕಾರ್ಯಕರ್ತರೇ ಪೊಲೀಸರಿಗೆ ಒಪ್ಪಿಸಿದ್ದಾರೆ. ಹಿಂದೂ ಸಂಘಟನೆ ಕಾರ್ಯಕರ್ತರಿಂದ ರಾಸುಗಳ ರಕ್ಷಣೆ ಆಗಿದೆ. ಇಲ್ಲಿ ಕಸಾಯಿ ಖಾನೆಗೆ ಸಾಗಿಸುತ್ತಿದ್ದ ಜಾನುವಾರುಗಳ ರಕ್ಷಣೆ ಮಾಡಲಾಗಿದೆ. ಮಾಹಿತಿ ಬಂದಿರುತ್ತೆ. ಖಚಿತ ಮಾಹಿತಿಯ ಮೇರೆಗೆ ಅದನ್ನು ತಡೆ ಹಿಡಿಯುವಂಥ ಕೆಲಸ ಕಾರ್ಯಕರ್ತರಿಂದ ಆಗಿದೆ. ಹಿಂದೂ ಕಾರ್ಯಕರ್ತರಿಂದ ತಮಿಳುನಾಡಿಗೆ ಏನೋ ತೆಗೆದುಕೊಂಡು ಹೋಗ್ತಾ ಇದ್ರಂತೆ. ಚಾಮರಾಜನಗರ ತಾಲೂಕಿನ ಅಂಕಶೆಟ್ಟಿಪುರ ಬಳಿ ತಡೆ ಹಿಡಿಯಲಾಗಿದೆ. 5 ವಾಹನಗಳಲ್ಲಿ ತೆಗೆದುಕೊಂಡು ಹೋಗ್ತಾ ಇದ್ರು. 30ಕ್ಕಿಂತ ಅಧಿಕ ಜಾನುವಾರುಗಳ ಸಾಗಾಟನೆ ಆಗ್ತಾ ಇತ್ತು ಅಲ್ಲಿ. 8 ಮಂದಿಯನ್ನು ಈಗ ಪೊಲೀಸರ ವಶಕ್ಕೆ ನೀಡಲಾಗಿದೆ. ಅಂದರೆ ಖುದ್ದು ಇವರು ಕಾರ್ಯಕರ್ತರು, ಅಂದರೆ ಹಿಂದೂ ಕಾರ್ಯಕರ್ತರು, ಅಂದರೆ ಹಿಂದೂ ಸಂಘಟನೆ ಕಾರ್ಯಕರ್ತರು ಖಚಿತ ಮಾಹಿತಿಯ ಮೇರೆಗೆ ಆ ಜಾಗಕ್ಕೆ ಹೋಗ್ತಾರೆ. ಅಲ್ಲಿ ಗೊತ್ತಾಗತ್ತೆ. 8 ಮಂದಿಯನ್ನು ಪೊಲೀಸರಿಗೆ ನೀಡಲಾಗಿದೆ. ಚಾಮರಾಜನಗರ ಜಿಲ್ಲೆಯಲ್ಲಿ ನಡೆದಿರುವಂಥ ಹಸು ರಕ್ಷಣೆ ವಿಚಾರವಾಗಿ ನಮಗೆ 15 ದಿವಸಕ್ಕೂ ಮುಂಚೆನೇ ನಮಗೆ ಗಮನಕ್ಕೆ ಬಂದಿತ್ತು. ಆದರೆ ನಮ್ಮ ಕಾರ್ಯಕರ್ತರು ಹೇಳ್ತಲೇ ಇದ್ದರು, ಇಲ್ಲಿ ದೊಡ್ಡ ಮಟ್ಟದಲ್ಲಿ ಗೋವನ್ನ ಸಾಗಾಣಿಕೆ ಮಾಡ್ತಾರೆ, ಕೇರಳಗೆ ತಮಿಳುನಾಡಿಗೆ ಹೋಗ್ತದೆ ಅಂತ ಕೂಡ ಹೇಳ್ತಾಯಿದ್ರು. ಅದಕ್ಕೆ ನಾವು ಕೂಡ ಒಂದು 15 ಮುಂಚೆ ಸುಮಾರು ಕಡೆ ಬಂದು ನೋಡಿ ವಿಚಾರಿಸೋಕೆ ಕೇಳೋಕ್ಕೆ ಬಂದು ನಮ್ಗೆ ಮಾಹಿತಿ ಸಿಗ್ತಾ ಇರಲಿಲ್ಲ. ಏಕೆ ಸಿಗ್ತಾ ಇರಲಿಲ್ಲ ಅಂದರೆ ಅದ್ರ ಗಾಡಿ ಮೇಲೆ ನೋಡಬೇಕು, ಶಿವನ ಫೋಟೋ ಆಗ್ಬೋದು, ಬಸವಣ್ಣನ ಫೋಟೋ ಆಗ್ಬೋದು, ಮತ್ತು ಅಲ್ಲಿ ಹಲವಾರು ನಮ್ಮ ಹಿಂದೂ ಧರ್ಮದ ಹೆಸರನ್ನ ಮಿಸ್ಯೂಸ್ ಮಾಡ್ತಾಯಿದ್ರು. ಹಿಂದೂ ಧರ್ಮದ ಹೆಸರು ಮಿಸ್ಯೂಸ್ ಮಾಡ್ಕೊಂಡಿದ್ದನ್ನು ನಾವು ಇರುವಾಗ ಹಾಕ್ಬೋದು ಅಂತೇಳಿ ನಾವು ನೋಡ್ಕೊಂಡ್ಬಿಡೋದು, ಅವು ಪಾಸ್ ಆಗೋದು. ಅವಾಗ ನಾವು ತಡಿಲಿಕ್ಕೆ ಹೋದರೆ ನಮ್ಮ ಮೇಲೆ ಹತ್ತಕ್ಕೆ ಬಂದಿದಂಥ ಉದಾಹರಣೆ ಇದೆ. ಇವತ್ತು ಇಷ್ಟು ಜನ ಸೇರಿ ನಾವೇನು ಮಾಡಿದ್ವಿ. ಮತ್ತು ಇದರಲ್ಲಿ ಇನ್ನೊಂದು ವಿಶೇಷತೆ ಏನಂದರೆ, ಆ ಹಸು ಕೊಂಬನ್ನ ಜೀವಂತ ಇರುವಾಗಲೂ ಹಸು ಕೊಂಬನ್ನ ಕಟ್ ಮಾಡಿದ್ದಾರೆ. ಈಗ ಅದನ್ನು ಬಂದು ನಾವು ಕೇಳಿದ್ಕೆ ಏನು ಕಟ್ ಮಾಡಿದೆ ಹಾಗೆ ಅಂತ ಕೇಳಿದ್ರೆ, ನಮಗೆ ಈ ಥರ ಯಾರು ತಡಿಲಿಕ್ಕೆ ಬಂದರೆ ಹೋಗ ನಾವು ಅದು ಕೇಳಿದಾಗ ಹೇಳ್ತಾ ಇರೋದು, ಇವು ಚುಚ್ಚುತ್ತೀವಿ. ಫಸ್ಟು ಬಂದು ನಮಗೆ ರ್ಯಾಶಾಗೆ ನಡ್ಕೊಂಡ್ರು, ಚುಚ್ತೀವಿ, ನಿಮಗೆ ಇದೇ ಕೊಂಬನ್ನ ಚುಚ್ಚಾತೀವಿ, ಏನು ಮಾಡ್ಕೊಳಕ್ಕಾಗುತ್ತೆ, ಅವನು ಉಡಾಪೆ ಉತ್ತರ ಮಾತಾಡೋದು. ಅದಾದಮೇಲೆ 3 ತಿಂಗಳಿಂದ ನಮಗೆ ಮಾಹಿತಿ ಬರುತ್ತೆ ಸಾರ್ವಜನಿಕರಿಂದ ಮತ್ತು ಮತ್ತೊಂದು ಸಂಘಟನೆಯಿಂದ ಈ ಥರ ನಡೀತಾ ಇದೆ ಅಂತೇಳಿ. ಖುದ್ದಾಗಿ ಅವರು ಯಾವ ಲಿಮಿಟ್ಸ್ಗೆ ಸೇರಿದರೆ ಆ SP ಗೆ ಅದು ಮಾಹಿತಿಗಳನ್ನ, ಲೊಕೇಶನ್ಗಳನ್ನ, ಗಾಡಿ ನಂಬರ್ಗಳನ್ನ ತಿಳಿಸಿದಾಗ ಅವರು ಏನೂ ಅದನ್ನು ಕಿವಿಗೆ ಹಾಕ್ಕೊಳ್ದೆ ಹಂಗೆ ನಿಲ್ಲಿಸಿದ್ದಾರೆ. ಈ ಮಾಹಿತಿ ಬಂದಾಗ ನನಗೊಂದು ಫೋನ್ ಕರೆ ಬರುತ್ತೆ, ಹಿಂಗಾಗಿದೆ, ನೆಕ್ಸ್ಟ್ ಏನು ಮಾಡಬೇಕು ಅಂತ. ನಾನು ಕೂಡ ಸ್ವಲ್ಪ ಬ್ಯುಸಿ ಇರೋದ್ರಿಂದ ನನ್ನ ಕೈಲಿ ಅವರಿಗೆ ಸಪೋರ್ಟ್ ಮಾಡೋಕ್ಕೆ ಅವಾಗ ಆಗಲಿಲ್ಲ. ಅವ್ರೇನು ಮಾಡಿದ್ದಾರೆ, IG ಆಫೀಸ್ಗೆ ಹೋಗಿದ್ದಾರೆ. ಇದ್ರ ಬಗ್ಗೆ ಒಂದು ರಿಕ್ವೆಸ್ಟ್ ಲೆಟರ್ನ ಕೊಟ್ಟು ಅವರೇ ಹೋಗಿ ಮಾಡ್ಕೊಂಡ್ಬಂದೆ. ಅದಕ್ಕೂ ಕೂಡ ಒಂದು ಯಾವುದೇ ಥರ ರಿಪ್ಲೈ ಬಂದಿರಲಿಲ್ಲ. ಆವಾಗೂ ಕೂಡ ನಾನು ಅವರಿಗೆ ಹೋಗೋಕ್ಕಾಗಲಿಲ್ಲ. ಮತ್ತೆ ಏನು ಮಾಡಿದೆ, ಒಂದು 10 ಡೇಸ್ ಆದಮೇಲೆ ನಾನು DGP ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಎನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.